ನೋಡ್ತಾ ಇದ್ರ ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಚೇತನ್ ಅಂತ ಹಾಸನದಲ್ಲಿ ಸಿಹಿ ತಿಂಡಿಗಳ ವ್ಯಾಪಾರ ಮಾಡಿಕೊಂಡು ಜೀವನವನ್ನ ಮಾಡ್ತಕ್ಕಂಥವ್ರು. ಆದ್ರೆ ಮದುವೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬದುಕಿನಲ್ಲಿ ಒಂದು ಸಿಹಿಯಾದ ಕ್ಷಣಗಳನ್ನ ಸೃಷ್ಟಿ ಮಾಡಬೇಕು. ಆದ್ರೆ ಚೇತನ್ ಅವರ ಬದುಕಲ್ಲಿ ಮದುವೆ ಅಂತಕ್ಕಂಥದ್ದು, ಅವರು ಸಿಹಿ ತಿಂಡಿಯನ್ನ ವ್ಯಾಪಾರ ಮಾಡಿ ಸಾಕಷ್ಟು ಜನರ ಬದುಕಿನಲ್ಲಿ ಸಿಹಿಯನ್ನ ಹಂಚಿದ್ರು ಕೂಡ ಅವರ ಬದುಕಿಗೆ ಅದು ಕಹಿ ಆಗೋಗ್ಬಿಟ್ಟಿದೆ. ಏನಾಯ್ತು ಇವ್ರ ಕತೆ? ಯಾರು ಚೇತನ್? ಮದುವೆ ಆದ್ಮೇಲೆ ಅವರ ಬದುಕು ಕಹಿ ಆಗಿದ್ ಯಾಕೆ? ಇವೆಲ್ಲವನ್ನ ಇಂಚಿಂಚಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಎಸ್, ಚೇತನ್ ಹಾಸನದವರು. ಹಾಸನದ ವಲ್ಲಭಾಯಿ ರಸ್ತೆಯಲ್ಲಿ ಮನೆ ಅವ್ರದ್ದು. ಸಿಹಿ ತಿಂಡಿಗಳನ್ನ ವ್ಯಾಪಾರ ಮಾಡ್ಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ, ನಾನು ಆಗ್ಲೇ ಹೇಳಿದೆ. ಅಂತೆಯೇ 30 ವರ್ಷ ಆಯ್ತು ಅವ್ರಿಗೆ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮನೆಯವರೆಲ್ಲ ಒಂದು ಮದುವೆ ಮಾಡಬೇಕು ಮಗನಿಗೆ ಅಂತ ಹೇಳಿ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಇರೋನೊಬ್ಬ ಮಗ ದುರಿಯಾಗೆ ಮದುವೆ ಮಾಡಬೇಕು, ಬಹಳ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಚನ್ನರಾಯಪಟ್ಟಣ ತಾಲೂಕು ಮಡಬಾ ಅಂತಕ್ಕಂಥ ಗ್ರಾಮದ ರುಚಿತಾ ಅಂತಕ್ಕಂಥ ಯುವತಿಯನ್ನ ನೋಡಿ ಮನೆಯವರೆಲ್ಲ ಸೇರಿ ಮದುವೆಯನ್ನ ಮಾಡ್ತಾರೆ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಇರ್ತಕ್ಕಂಥ ಉದಯಪುರದಲ್ಲಿ ಇರ್ತಕ್ಕಂಥ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ 10/9/2023 ತಾರೀಕು ಇಬ್ರದ್ದು ಕೂಡ ಮದುವೆ ಆಗತ್ತೆ. ಮದುವೆ ಆಗಿ ಸ್ಟಾರ್ಟಿಂಗ್ ಒಂದು 10-15 ದಿವಸ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ 10-15 ದಿವಸ ಆದ್ಮೇಲೆ ತನ್ನ ತಾಯಿಗೆ ಹುಷಾರಿಲ್ಲ, ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ರುಚಿತಾ ತನ್ನ ತವರು ಮನೆಗೆ ಹೋಗ್ತಾರೆ. ತವರು ಮನೆಗೆ ಹೋದ ರುಚಿತಾ ಮತ್ತೆ ಗಂಡನ ಮನೆಗೆ ಬರೋದಿಲ್ಲ. ಆಯ್ತು, ತಾಯಿಗೆ ಹುಷಾರಿಲ್ಲ, ಇವತ್ತು ಬರಬಹುದು, ನಾಳೆ ಬರಬಹುದು, ನಾಡಿದ್ದು ಬರಬಹುದು ಅಂತ ಇವರು ಕೂಡ ಕಾಯ್ತಾರೆ. ಸಾಕಷ್ಟು ಬಾರಿ ಕರೆ ಮಾಡಿ ಕರೀತಾರೆ, ಆದ್ರೂ ಕೂಡ ಬರೋದಿಲ್ಲ. ದಿನ ಹಿಂಗೆ ಉರುಳಿ ಹೋಗುತ್ತೆ, ತಿಂಗಳುಗಳ ವರ್ಷಗಳಾಗಿ ಹೋಗುತ್ತೆ. ನೋಡೋವರೆಗೂ ನೋಡಿ ಸಾಕಷ್ಟು ಗ್ರಾಮಸ್ಥರುಗಳೆಲ್ಲ ಸೇರಿ ಒಂದು ಸಭೆಯನ್ನ ಮಾಡಿ ಇಬ್ಬರನ್ನ ಕೂರಿಸಿ ಮಾತನಾಡ್ತಾರೆ. ಏನ್ ಸಮಸ್ಯೆ ಇದೆ, ಯಾಕೆ ಹೋಗ್ತಾ ಇಲ್ಲ? ವ್ಯಾಲಿಡ್ ರೀಸನ್ ಕೊಡ್ತಾ ಇಲ್ಲ ರುಚಿತಾ. ಆದ್ರೆ ಗಂಡನ ಮನೆಗೆ ಹೋಗಕ್ ಹೋಗ್ತಾ ಇಲ್ಲ. ಇದಾದ ನಂತರ ಚೇತನ್ ಅವರು ಹಾಸನದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ನಾವು ಮದುವೆ ಆಗಿದ್ದೀವಿ, ಮದುವೆ ಆದ ಸಂದರ್ಭದಲ್ಲಿ ಇಬ್ಬರು ಕೂಡ ನಾವು ಗೊತ್ತಲ್ರಿ, ಹಿಂದೂ ಮ್ಯಾರೇಜ್ ಪ್ರಕಾರ ಮದುವೆ ಆಗಿದ್ದಾರೆ. ಸಪ್ತಪದಿ ತುಳಿದು 7 ಹೆಜ್ಜೆ ಹಾಕಬೇಕಾದ್ರೆ ಜೊತೆಗಿರ್ತೀವಿ, ಜೊತೆಗೆ ಜೀವನ ಮಾಡ್ತೀವಿ, ಒಬ್ಬರಿಗೆ ಒಬ್ರು ಈ ತರ ಸಾಕಷ್ಟು ರೀತಿಯಾದಂತ ಪ್ರಾಮಿಸ್ ಗಳನ್ನ ಮಾಡಿ ಮದುವೆ ಆಗತಕ್ಕಂಥದ್ದು ನಾವು ಬಹಳ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮದುವೆಯೇ ಅಷ್ಟು ಸುಂದರವಾಗಿ ನಡೀತಕ್ಕಂಥದ್ದು. ಬಟ್ ಆದ್ರೆ ಆ ಪ್ರಾಮಿಸ್ ಗಳೆಲ್ಲವೂ ಕೂಡ ಅವ್ರ ಕಡೆಯಿಂದ ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ತದನಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ. ಪೊಲೀಸರು ಕರೆದು ಮಾತಾಡ್ಬೇಕಾದ್ರೂ ಕೂಡ ನೀವಿಲ್ಲಿ ಒಂದು ಪಾಯಿಂಟ್ ನೋಟ್ ಡೌನ್ ಮಾಡಬೇಕು, ರುಚಿತಾ ಎಲ್ಲೂ ಕೂಡ ಚೇತನ್ ಅವರ ವಿರುದ್ಧ ಅವರು ಹಿಂಸೆ ಕೊಡ್ತಾರೆ, ಕುಡ್ಕೊಂಬಂದು ಗಲಾಟೆ ಮಾಡ್ತಾರೆ ಅಂತಕ್ಕಂಥದ್ದು ಈ ತರ ಯಾವುದೇ ಆರೋಪ ಮಾಡ್ತಾ ಇಲ್ಲ. ಚೇತನ್ ಅವ್ರ ಮೇಲೆ ಯಾವುದೇ ಆರೋಪ ಇಲ್ಲ. ಬಟ್ ಸ್ಟಿಲ್ ರುಚಿತಾ ಚೇತನ್ ಅವರ ಮನೆಗೆ ಬರಕ್ ಒಪ್ತಾ ಇಲ್ಲ. ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಕೊನೆ ಪಕ್ಷ ಡಿವೋರ್ಸ್ನಾರು ಕೊಟ್ಟು ಬಿಡ್ಲಿ ಅಂತ ಅಂದ್ರೆ ಅದನ್ನ ಕೊಡಕ್ಕೂ ಕೂಡ ರೆಡಿ ಇಲ್ಲ. ಕೋರ್ಟಿಗೆ ಹೋಗ್ತಾರೆ, ಫ್ಯಾಮಿಲಿ ಕೋರ್ಟಿಗೆ ಹೋಗುತ್ತೆ. ಫ್ಯಾಮಿಲಿ ಕೋರ್ಟ್ ಅಲ್ಲಿ 3-4 ಬಾರಿ ಕೌನ್ಸಿಲಿಂಗ್ ಮಾಡ್ತಾರೆ. ಅಲ್ಲೂ ಕೂಡ ರುಚಿತಾ ಒಪ್ಕೊಳ್ತಾರೆ, ಫೈನ್, ನಾನು ಅವ್ರ ಮನೆಗೆ ಹೋಗೋದಿಲ್ಲ. ಬಟ್ ಅವ್ರ ಆ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಜಡ್ಜ್ ಕೂತು ಮಾತನಾಡಬೇಕಾದ್ರೆ ಅವ್ರ ಮದುವೆ ಖರ್ಚು ಮಾಡಿದ್ದಾರೆ, 5 ಲಕ್ಷದ ಒಡವೆ ಹಾಕಿದ್ದಾರೆ, ಮದುವೆಗೆ ಮಾಡಿರೋ ಖರ್ಚು ಒಡವೆ 16 ವಾಪಸ್ ಕೊಡಿ ಅಂದಾಗ ಒಪ್ಕೊಳ್ತಾರಂತೆ ರುಚಿತಾ ಕೊಡ್ತೀನಿ ಅಂತ. ಅದಾದ್ಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಫೋನ್ ನಾಟ್ ರೀಚಬಲ್ ಆಗಿದೆ, ಅವ್ರ ಮನೆಯವ್ರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ರುಚಿತಾ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹಾಗಿದ್ರೆ ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಾಗದಿರೋ ಸ್ಥಿತಿಯಲ್ಲಿ ಚೇತನ್ ಇದ್ದಾರೆ. ಎಸ್, ನನ್ನ ಜೊತೆ ಇವತ್ತು ಚೇತನ್ ಅವರಿದ್ದಾರೆ. ಅವ್ರ ಜೊತೆ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನಾಗಿದೆ ಅವರ ಪ್ರಕರಣದಲ್ಲಿ, ಏನಾಯ್ತು, ಅವರಿಗಾಗಿರ್ತಕ್ಕಂಥ ಆಗ್ಲೇ ಹೇಳ್ತಾ ಇತ್ತಲ್ಲ, ಸಿಹಿ ವ್ಯಾಪಾರ ಮಾಡೋರು ಅಂತ ಅಂದ್ರೆ ಎಲ್ಲರ ಬದುಕಿನಲ್ಲಿ ಸಿಹಿ ಹಂಚೋರು. ಅವರ ಬದುಕಿನಲ್ಲಿ ಯಾಕೆ ಈ ಕಹಿ ಘಟನೆ ನಡೀತು, ಏನಾಗ್ತಾ ಇದೆ, ಅಂಡ್ ಇದು ಬೇರೆಯವ್ರಿಗೆ ಮಾದರಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತು ಚೇತನ್ ಅವ್ರ ನಮ್ಮ ಸ್ಟುಡಿಯೋಗೆ ಬಂದಾಗ್ಲೂ ಕೂಡ ಅವ್ರು ಅದನ್ನೇ ಹೇಳ್ತಾ ಇದ್ರು, ಅವರಿಗೆ ಅನ್ಯಾಯ ಆಗಿದೆ, ಮದುವೆ ಆಗಕ್ಕಿಂತ ಮುಂಚೆ ಸಾಕಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗುತ್ತೆ. ಚೇತನಿಗೆ ನ್ಯಾಯ ಸಿಗಬೇಕು, ಬೇರೆಯವ್ರಿಗೆ ಈ ರೀತಿ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುದ್ದಿಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಚೇತನ್ ಅವ್ರು ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಸ್, ಚೇತನ್ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಚೇತನ್ ಅವ್ರು ನಮಸ್ತೆ. ನಮಸ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಿಹಿ ತಿಂಡಿ ವ್ಯಾಪಾರ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀರಿ ಅಂತ. ಏನಾಯ್ತು ಸರ್ ಘಟನೆ? ಯಾವಾಗ ಮದುವೆ, ಹೆಂಗಾಯ್ತು, ಏನಾಯ್ತು, ಈಗ ಏನಾಗಿದೆ ಸರ್? ಮದುವೆ ಎಲ್ಲರೂ ದೊಡ್ಡವರು ಈ ಗುರು ಹಿರಿಯರು ನೋಡಿ ಎಲ್ಲ ನೋಡಿ ಮದುವೆ ಮಾಡಿದ್ರು. ಮದುವೆ ಆಗಿ ಕೇವಲ 15-20 ದಿನ ಮಾತ್ರ ಇದ್ದಿದ್ದು ನಮ್ಮ ಮನೇಲಿ. ಇದ್ಮೇಲೆ ನಮ್ಮ ತವ್ರ ಮನೆಗೆ ಹೋಗಿ ಬರ್ತೀನಿ, ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಓದು ಆಕೆ ಆಮೇಲೆ ವಾರಕ್ಕೊಂದ್ಸತಿ ತಿಂಗಳಿಗೊಂದ್ಸತಿ ಬರೋದು ಅಂದರು. ನಾನು ಫ್ರೀ ಟೈಮಲ್ಲಿ ಇದ್ದಾಗ ಹೋಗುವೆ ಬರುವೆ ಎಲ್ಲ ಇದು ಮಾಡುವೆ.
ಆಮೇಲೆ ಕೊನೆಗೆ ನಾನು ಬರೋಕ್ಕಾಗಲ್ಲ ನಾನು. ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ತಾಯಿಗೆ ಹುಷಾರಿಲ್ಲ. ಸರಿ ಆಯಿತು, ನೀನು ಹುಷಾರಾಗ್ಬಿಟ್ಟೆ ಬಾ ಅಂತ ಹೇಳಿದೆ. ಕೊನೆಗೆ ಬರ್ತೀನಿ ಅಂದು ಬರೋದೇ ಇಲ್ಲ ಅಂದರು. ನಾನು ಊರವರು ಎಲ್ಲ ಸೇರಿಸಿ ಎಲ್ಲ ತೀರ್ಮಾನ ಮಾಡಿ ಕಳಿಸ್ಕೊಂಡು ನನ್ನ ಹೆಂಡ್ತಿನ, ನಮ್ಮ ತಂದೆ ತಾಯಿಗೆ ಹುಷಾರಿಲ್ಲ, ಅವ್ರನ್ನೂ ನೋಡ್ಕೋಬೇಕು, ನಾನು ಮದುವೆ ಆಗಿದ್ದೀನಿ ಅಂತ ಎಲ್ಲ ಥರನೂ ಕೇಳ್ಕೊಂಡೆ. ಊರವರು ಎಲ್ಲ ಅವ್ರಿಗೆ ಹೇಳಿದ್ರು, ಹುಡುಗನ ಮೇಲೆ ಏನಾರು ಆಪಾದನೆ ಮಾಡ್ತೀರಾ ಅಂದರೆ ಏನೂ ಆಪಾದನೆ ಮಾಡಲಿಲ್ಲ. ಮಾಡೋಕೆ ಆ ಥರ ಬ್ಯಾಡ್ ಹ್ಯಾಬಿಟ್ಸು ಏನೂ ನಾನು ಕಲ್ತಿರಲಿಲ್ಲ. ಸರಿ ಆಯಿತು ಕಳಿಸ್ಕೊಡ್ತೀವಿ ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ಒಂದಿನ ಮಾತಾಡಬೇಕು ಬನ್ನಿ ಅಂತ ಕರೆದ್ರು. ಅಲ್ಲಿ 7:30 8 ಗಂಟೆ ಆಯಿತು, ಅಲ್ಲೇ ಮಾತಾಡೋಕೆ ಕೂತಿದ್ದು. ಆಮೇಲೆ ಬೇರೆ ಅವರ ರಿಲೇಷನ್ ಯಾರೋ ಬಂದು ನೀನು ಕುಡ್ದು ಬಂದು ಗಲಾಟೆ ಮಾಡ್ತಿದ್ಯಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸಿ 10:30 11 ಗಂಟೆ ಹತ್ತತ್ರ ಆಯಿತು ಮಾತಾಡಿ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಗಾಡಿ ಕೀ ಕಿತ್ಕೊಂಡು ಅವರ ಅಪ್ಪ ಮತ್ತು ಬೇರೆ ಅವ್ರು ಬಂದು ನನಗೆ ಹೊಡೆದು ಗಾಡಿ ಕೀ ಕಿತ್ಕೊಂಡ್ರು. ನಾನು ಭಯಪಟ್ಟು ಬೇರೆ ಕಡೆ ಬಸ್ಸಿಗೆ ಹತ್ತಿ ನಮ್ಮ ಹಾಸನಿಗೆ ಬಂದೆ. ಹಾಸನಿಗೆ ಬಂದು ಮಹಿಳಾ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೆ, ಈ ಥರ ಕರೆದ್ರೂ ಬರ್ತಾಯಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಾದಮೇಲೆ 15 ದಿನಕ್ಕೆ ಒಂದು ಸತಿ ಬರ್ತೀನಿ ನಾನು, ವಾರ 15 ದಿನಕ್ಕೆ ಬರ್ತೀನಿ ಅಂತ ಹೇಳೋದಾಕೆ ಕೊನೆಗೆ ಬರಲೇ ಇಲ್ಲ. ಕೊನೆಗೆ ಅವರು ಊರವರೇ ಕೋರ್ಟ್ಗೆ ಹಾಕೊಂಡು ಕ್ಲಿಯರ್ ಮಾಡ್ಕೊ ಅವ್ಳು ಬರೋಲ್ಲ ಅಂತ ಯಾರೋ ಹೇಳಿದ್ರು. ಇದ್ರ ಮೇಲೆ ಕೋರ್ಟ್ಗೆ ಹಾಕೊಂಡ್ರೆ ಕೋರ್ಟ್ ಫಸ್ಟ್ ನೋಟಿಸ್ಗೂ ಬರಲಿಲ್ಲ, 2ನೇ ನೋಟಿಸಿಗೆ ಕಳಿಸಿದ್ರು ಮತ್ತೆ ಕೋರ್ಟಿಂದ ಬಂದು ಮೀಡಿಯೇಷನ್ ಅಂತ ಒಂದು ಮಾಡಿದ್ರು, ಕೌನ್ಸಿಲಿಂಗ್ ಅಂತ. ಅದರಲ್ಲೂ ಏನು ಆಪಾದನೆ ನನ್ನ ಮೇಲೆ ಮಾಡಲಿಲ್ಲ. ಮೊದಲನೇ ಸತಿನೂ ಏನೂ ಇದು ಮಾಡಲಿಲ್ಲ ರೆಸ್ಪಾನ್ಸು, 2ನೇ ಸತಿನೂ ರೆಸ್ಪಾನ್ಸ್ ಮಾಡಲಿಲ್ಲ. 3ನೇ ಸತಿಗೆ ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಡ್ತಾನೆ ಅಂತ ಯಾರೋ ಹೇಳ್ಕೊಟ್ಟಿದ್ರಂತೆ. ಆ ಥರ ಹೇಳಿ ಈಗ ನಮ್ಮ ತವ್ರ ಮನೆಗೂ ಬರ್ತಾಯಿಲ್ಲ, ಗಂಡನ ಮನೆಗೂ ಬರ್ತಾಯಿಲ್ಲ, ಈಗ ತವ್ರ ಮನೇಲಿ ಇತ್ಕೊಂಡು ನನ್ನ ಒಡವೆನೂ ಕೊಡ್ತಾಯಿಲ್ಲ, ನನಗೆ ಡೈವರ್ಸು ಕೊಡ್ತಾಯಿಲ್ಲ. ಈಗ ನಿಮ್ಮ ಕ್ಲೈಮ್ ಈಗ ಅವ್ರು ಬರಲ್ಲ ಅಂತ ಗೊತ್ತಾಗೋಯ್ತು, 1 ವರ್ಷಗಳೇ ಕಳೆದು ಹೋಗಿದೆ, ಸಾಕಷ್ಟು ದಿನ ಆಗಿದೆ. ಈಗ ನಿಮ್ಮ ಕ್ಲೈಮ್ ಏನು? ನೀವು ಏನ್ ಕೇಳ್ತಾ ಇದ್ರಿ? ಈಗ ನಮ್ಮ ತಂದೆ ತಾಯಿಗೆ ನೋಡ್ಕೊಳಕ್ ಒಬ್ರು ಬೇಕು, ನನ್ನನ್ನು ನೋಡ್ಕೊಳಕ್ ಒಬ್ರು ಬೇಕು. ಇಲ್ಲ ಮದುವೆ ಆಗೋದೇ ಕಷ್ಟದಲ್ಲಿ ಜೊತೆಗಿರ್ತಾರೆ, ಸಪೋರ್ಟಿವ್ ಇರ್ತಾರೆ, ಅಪ್ಪ ಅಮ್ಮಂಗ್ ವಯಸ್ಸಾಗಿದೆ, ಈ ಸಂದರ್ಭದಲ್ಲಿ ನಮಗೆ ಜೊತೆ ಆಗ್ತಾರೆ ಅನ್ನೋ ಕಾರಣಕ್ಕೆ ಮದುವೆ ಆಗ್ತೀವಿ. ಬಟ್ ಬರದೇ ಇಲ್ಲ, ನಾವು ಮನೇಲಿ ಇರೋದಿಲ್ಲ, 15 ದಿವಸಕ್ಕೆ ನೀವೇ ಒಮ್ಮೆ ಬನ್ನಿ ಅಂತಕ್ಕಂಥದ್ದು ಹಿಂಗ್ ಕೇಳೋ ಸಂದರ್ಭದಲ್ಲಿ ಹೆಂಗೆ ಈಗ ಅವ್ರ ಜೊತೆ ನೀವು ಈಗ ಅವ್ರು ಬರಬೇಕು ಅನ್ನೋದು ನಿಮ್ಮ ಆಗ್ರಹನ, ಅಥವಾ ಇಲ್ಲ ಡಿವೋರ್ಸ್ ಕೊಟ್ಬಿಡು ನನ್ನ ಪಾಡಿಗೆ ನಾವ್ ಇರ್ತೀವಿ ಅನ್ನೋದು ನಿಮ್ಮ ಸ್ಟ್ಯಾಂಡ್ ಏನೀಗ? ಅಲ್ಲ ಸರ್, 1 ವರ್ಷ ಆದ್ರೂ ಬರ್ತಾನೆ ಇಲ್ಲ. ಅವ್ರ ತಂದೆ ತಾಯಿ ಯಾರು ಇದ್ ಮಾಡ್ತಲ್ಲ, ಅವ್ರ ದೊಡ್ಡಪ್ಪ ದೊಡ್ಡಮ್ಮದಿರು ಯಾರು ಮಾಡ್ತಲ್ಲ, ಅವ್ರ ಅತ್ತೆ ಮಾವ ಯಾರು ಇದ್ ಮಾಡ್ತಲ್ಲ. ಅಲ್ಲಿಗೆ ಆಕೆದೆ ಏನೋ ತಪ್ಪಿರ್ಬೋದು, ಅದ್ರ ಮೇಲೆ ನಾವ್ ಇನ್ನೇನು ಹೇಳಕ್ಕಾಗಲ್ಲ. ನಮ್ ಒಡವೆ ಏನೈತಿ ಕೊಟ್ಟಿ ಸೈನ್ ಪ್ರಕರಣಗಳಾಗುತ್ತೆ ಸರ್. ಆ ಸಂದರ್ಭದಲ್ಲಿ ಯಾರು ಎದುರುಗಡೆ ಇರ್ತಾರೆ ಲೇಡಿ, ಅವ್ರು ಆರೋಪ ಮಾಡ್ತಾರೆ ನನ್ನ ಗಂಡ ಸರಿ ಇಲ್ಲ, ಕುಡ್ಕೊಂಡ್ ಬರ್ತಾರೆ, ಇಲ್ಲ ಅವ್ರಿಗೆ ಯಾವ್ದು ಅಕ್ರಮ ಸಂಬಂಧ ಇದೆ, ಈ ತರದೆಲ್ಲ ಆರೋಪಗಳು ಮಾಡೋದ್ ನೋಡಿದೀವಿ. ಬಟ್ ಇವರು ಸ್ಟೇಷನ್ ಅಲ್ಲೂ ಯಾವ್ದು ಆರೋಪ ಮಾಡ್ತಾ ಇಲ್ಲ ನಿಮ್ಮ ಮೇಲೂ. ಆಮೇಲೆ ಇಂಥ ಪ್ರಕರಣಗಳಲ್ಲಿ ಇನ್ನೊಂದ್ ಏನಾಗುತ್ತೆ ಅಂತ ಅಂದ್ರೆ, ಯಾವಾಗ ಗಂಡ್ಸು ಹೋಗಿ ಕಂಪ್ಲೇಂಟ್ ಕೊಡ್ತಾರೋ ಅವರು ಆ ಕಡೆಯಿಂದ ಕೌಂಟರ್ ಕಂಪ್ಲೇಂಟ್ ಕೊಡ್ತಾರೆ, ಏನಾದ್ರು ಹುಡುಗನ್ ತಪ್ಪಿದ್ದಿದ್ರೆ ಕೊಡ್ತಾ ಇದ್ರು. ಬಟ್ ಇವ್ರು ಆ ತರದ್ದು ಕೂಡ ಇವ್ರು ಮಾಡಿಲ್ಲ, ಯಾವ್ದೇ ವ್ಯಾಲಿಡ್ ರೀಸನ್ ಇಲ್ಲ. ಬಟ್ ಯಾಕೆ ಹಿಂಗಾಗ್ತಾ ಇದೆ ಇದು? ಅಲ್ಲಿ ಗಂಡ್ ಮಕ್ಳಿಗೆ ಕಾನೂನೇ ಸರಿ ಇಲ್ವಾ? ಬರೀ ಹೆಣ್ಮಕ್ಳು ಪರವಾಗಿನ? ಇವತ್ತು ಇದೇ ಏನಾದ್ರು ಹೆಣ್ಮಕ್ಳಿಗೆ ಈ ತರ ಸಮಸ್ಯೆ ಆದ್ರೆ ಆಲ್ರೆಡಿ ಎಲ್ಲ ಧ್ವನಿ ಎತ್ತಾ ಇದ್ರು, ಮತ್ತೊಂದು ಇನ್ನೊಂದು ಆಗ್ತಾ ಇತ್ತು. ಅವ್ರ ತಂದೆ ಕಾನೂನಾತ್ಮಕವಾಗಿ 21/8/2024 ಕಂಪ್ಲೇಂಟ್ ಮಾಡ್ತೀರಿ, ಕೋರ್ಟಿಗೆ ಹೋಗ್ತೀರಿ, ಇನ್ನು ಕೂಡ ಇವತ್ತವರೆಗೂ ಯಾವ್ದೇ ನ್ಯಾಯ ಸಿಕ್ಕಿಲ್ಲ. ಅದೇ ಅವ್ರ ತಂದೆ ಮದುವೆಗಿಂತ ಮುಂಚೆ ಗಂಡಿನ ಮನೆ ನೋಡ್ಬೇಕು ಅಂತ ಒಂದು ಬಸ್ ಮಾಡ್ಕೊಂಡು 80ರಿಂದ 90 ಜನ ಕರ್ಕ ಬಂದಿದ್ರು. ಈಗ ಆಕೆ ಮಗಳಿಗೆ ಏನಾರ ನಾನು ಹಿಂಸೆ ಕೊಟ್ಟಿದ್ರೆ ಇಡೀ ಊರ್ ಜನನೇ ಕರ್ಕ ಬರ್ಲಿ ನಮ್ಮ ಹಾಸನ್ಗೆ, ನಮ್ಮ ಮನೆಗೆ ಬರ್ಲಿ, ಇಲ್ಲ ಯಾವುದೇ ಥರ ಕಂಪ್ಲೇಂಟ್ ಕೊಡ್ಲಿ, ಏನು ಕೊಟ್ಟಿಲ್ಲ ಅವರು. ಅಂದರೆ ಅವ್ರ ರಿಲೇಷನ್ನಲ್ಲಿ ಒಂದು 2-3 ಈ ಥರ ಆಗಿದೆ ಅಂತೆ. ಹುಡುಗನ ಹತ್ರ ಎಷ್ಟು ಸಿಗುತ್ತೋ ಅಷ್ಟು ದುಡ್ಡು ಕಿತ್ಕೊಳ್ಳೋದು, ಒಡವೆ ಕಿತ್ಕೊಳ್ಳೋದು, ಡೈವರ್ಸ್ ಕೊಡೋದು. ಈಗ ಎಷ್ಟು ಮದುವೆಗೆ ಎಷ್ಟು ಖರ್ಚು ಮಾಡಿದ್ರಿ? ಎಷ್ಟು ಒಡವೆ? ಸರ್ 70 ಗ್ರಾಮ್ ಒಡವೆ ಕೊಟ್ಟಿದ್ವು. 70 ಗ್ರಾಮ್ ಒಡವೆಲಿ 5 ಗ್ರಾಮ್ ಉಂಗುರ ನನ್ನ ಹತ್ರನೇ ಇತ್ತು, ಇನ್ನು 65 ಗ್ರಾಮ್ ಒಡವೆ ಕೊಡಬೇಕು. ಈಗ ನೋಡಿದ್ರೆ 83,000 ರೂಪಾಯಿ ಚಿನ್ನ ಆಗಿದೆ. ನಾನು ನನ್ನ ಫ್ರೆಂಡ್ ಹತ್ರ ನಾನು ಚೀಟಿ ಹಾಕೊಂಡು ಸಾಲ ಮಾಡಿ ಮದುವೆ ಆಗಿದ್ದು, ಲೈಫಲ್ಲಿ ಒಂದೇ ಸತಿ ಮದುವೆ ಆಗೋದು ಅಂತ. ಈಗ ಒಡವೆನೂ ಕೊಡ್ತಲ್ಲ, ನಮಗೆ ಜೀವನ ಮಾಡೋಕ್ಕೂ ಬಿಡ್ತಾಯಿಲ್ಲ, ಕೋರ್ಟ್ಗೂ ಬರ್ತಾಯಿಲ್ಲ. ಕೋರ್ಟಲ್ಲಿ 3 ಸತಿ ಕೂಗಾಯಿತು, ಕೌನ್ಸಿಲಿಂಗ್ ಮಾಡಾಯಿತು, ಕೋರ್ಟ್ಗೂ ಬರ್ತಾಯಿಲ್ಲ. ಗಂಡು ಮಕ್ಕಳಿಗೆ ನ್ಯಾಯ ಅನ್ನೋದು ಇಲ್ವಾ ಪ್ರಪಂಚದಲ್ಲಿ? ಈಗ ನೀವು ಮದುವೆಗೆ ಎಷ್ಟು ಖರ್ಚಾಗಿರ್ಬೋದು ಸರ್? ಮಿನಿಮಮ್ ಮದುವೆ ಒಡವೆ ಬಿಟ್ಟು 6 ಲಕ್ಷದಿಂದ 7 ಲಕ್ಷ ಖರ್ಚು ಮಾಡಿದ್ದೀವಿ. ಆಕೆಗೆ ಸೀರೆ ಅದು ಇದು ಅಂತ ಎಕ್ಸ್ಟ್ರಾ 1.5 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ನಾನು. ಎಲ್ಲ ಹತ್ರನೂ ಅವ್ರ ಹತ್ರನೇ ಇದೆ, ಎಲ್ಲ ಇದೆ. ಈಗ ಏನ್ ಹೇಳುತ್ತೆ ಕೋರ್ಟ್? ಏನ್ ಹೇಳುತ್ತೆ ಕೋರ್ಟಲ್ಲಿ? ಕೋರ್ಟಿಗೆ ಬರ್ತಾ ಇಲ್ಲ, ಡೇಟ್ ಕೊಡ್ತಾರೆ, ಅಲ್ಲಿರಿ ಸುಮ್ಮನೆ ಅಂತ ಇದೆ. ನಾನು 6 ತಿಂಗಳಿಂದ ಕೋರ್ಟ್ ಸುತ್ತಾನೆ ಇದ್ದೀನಿ.
ಅವಾಗ ಬರ್ತಾರೆ ಇವಾಗ ಬರ್ತಾರೆ ನ್ಯಾಯ ಪಂಚಾಯತಿ ಮಾಡ್ತಾರೆ ದೊಡ್ಡವರು ಎಲ್ಲ ಸೇರಿ ಅಂದರೆ ಯಾವುದಕ್ಕೂ ಬರ್ತಾಯಿಲ್ಲ. ಅಲ್ಲ ಯಾಕೆ ಆರೋಪ ಏನು ಸರ್? ಯಾಕೆ ಒಂದು ರೀಸನ್ ಏನಾದ್ರು ರೀಸನ್ ಏನು ಕೊಡ್ತಾನೆ ಇಲ್ವಲ್ಲ ಸರ್? ರೀಸನ್ ಕೊಡೋದಲ್ಲ ಹೆಂಗೆ ಇದು ಮಾಡ್ತಾರೆ? ಯಾವುದಕ್ಕೂ ಸಿಗಲ್ಲ. ಅವ್ರ ದೊಡ್ಡಪ್ಪ ಚಿಕ್ಕಪ್ಪದಿರು ಯಾರು ಬರ್ತಾಯಿಲ್ಲ ಮುಂದೆ ಇದ್ದಿ ಅನ್ನೋದೇ ಒಂದು ಇದು. ಯಾಕೆಂದ್ರೆ ಹಿಂಗೇನಾದ್ರು ಗಲಾಟೆಗಳಾದಾಗ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅನ್ನೋದೆಲ್ಲ ನಾವು ಗಾಡಿಯಲ್ಲಿ ಹೇಳ್ಕೊಳಕ್ ಚಂದ. ಅವ್ರ ಪೇರೆಂಟ್ಸ್ ಒಂದ್ ಕಡೆ ಕೂತು ಇಲ್ಲಮ್ಮ ನಿನ್ ಗಂಡನ ಮನೆಗೆ ನೀನ್ ಹೋಗಬೇಕು ಅಂತ ಕಳ್ಸೋದು ಇವೆಲ್ಲ ಆಗ್ತವೆ ಬೇರೆ ಪ್ರಕರಣಗಳಲ್ಲಿ. ಯಾಕೆ ಅವ್ರು ಯಾಕೆ ಇನಿಷಿಯೇಟಿವ್ ತಗೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ಹುಡುಗನ ಹತ್ರ ಎಷ್ಟು ಸಿಗುತ್ತೋ ಅಷ್ಟು ಇದ್ ಮಾಡೋದು, ಬೇರೆ ನೆಕ್ಸ್ಟ್ ಫ್ಯೂಚರ್ ನೋಡೋದು ಅಂತ ಅವ್ರ ಟಾರ್ಗೆಟ್ ಏನೋ. ಯಾಕಂದ್ರೆ ಇದು ಪ್ರತಿ ದಿವಸ ಮಾನಸಿಕ ಹಿಂಸೆ, ಇದು ಪ್ರತಿ ದಿವಸ ಇದನ್ನೇ ಯೋಚನೆ ಮಾಡ್ಕೊಂಡು ನೀವು ನಮ್ ತಾಯಿಗೆ ಸ್ವಲ್ಪ ಹುಷಾರಿಲ್ಲ, ಅವ್ರನ್ನು ನೋಡ್ಕೋಬೇಕು, ಎಲ್ಲ ಮನೆ ಜವಾಬ್ದಾರಿ ನನ್ ಮೇಲಿದೆ. ಹಾಗಾಗಿ ನಂಗೆ ನ್ಯಾಯ ಅನ್ನೋ ಸಿಕ್ಕಿಲ್ಲ. ನಿಮ್ ಮೂಲಕ ನ್ಯಾಯ ಸಿಗುತ್ತೆ ಅಂತ. ನಮ್ಮ ಕ್ಯಾಮ್ರಾದಲ್ಲಿ ನೋಡಿದ್ರೆ ಜನ ನೋಡ್ತಾ ಇದಾರೆ ಸರ್, ಅಧಿಕಾರಿಗಳು ನೋಡ್ತಾ ಇರ್ತಾರೆ, ಸಂಬಂಧಪಟ್ಟವ್ರು ನೋಡ್ತಾ ಇರ್ತಾರೆ. ಏನ್ ಹೇಳ್ಕೊಬೇಕು, ಏನ್ ನ್ಯಾಯ ಬೇಕು ಅಂತ ಹೇಳಿ ಸರ್. ಗಂಡು ಮಕ್ಳಿಗೆ ನ್ಯಾಯ ಅನ್ನೋದೇ ಇಲ್ಲ. ಮಹಿಳಾ ಸ್ಟೇಷನ್ಗೆ ಹೋದ್ರೆ ಕೋರ್ಟ್ಗೆ ಹಾಕಳಪ್ಪ ನೀನು ಅಂತಾರೆ. ಅದೇ ಗಂಡು ಮಕ್ಳು ಎಲ್ಲಾರ ವಾರೆಂಟ್ ಆದ್ರೂ ಬರಲಿಲ್ಲ ಅಂದ್ರೆ ಪೊಲೀಸ್ನವ್ರು ಕರ್ಕೊಂಡೋಗಿ ಬರ್ತಾರೆ. ಆದರೆ ಹೆಣ್ಮಕ್ಳಿಗೆ ಈ ಥರ ಇದು ಮಾಡ್ತಿರೋದ್ರಿಂದ ಕಾನೂನು ಸರಿ ಇಲ್ಲ ಹಾಸನ ಪೊಲೀಸವರು ಅಂತ ಹೇಳ್ಬೋದು. ಅದೇ ಸರ್, ನಾನು ಒಡವೆ ಕೊಟ್ಟು ಡೈವರ್ಸ್ ಕೊಡ್ತೀನಿ ಅಂತ ಹೇಳುವಾದ ಆಕೆ ನಾನು ಒಡವೆನೂ ಕೊಡ್ತಿಲ್ಲ, ಡೈವರ್ಸು ಕೊಡ್ತಿಲ್ಲ, ನನಗೆ ಬೇರೆ ದಾರಿ ಇಲ್ಲ, ನಾನು ಒಡವೆನೂ ಕೊಟ್ಟು ಸೈನು ಹಾಕ್ಕೊಡ್ತಿಲ್ಲ, ಬೇರೆ ದಾರಿ ತೋಚೆ ನಾನು ನಿಮ್ಮ ಮೂಲಕ ಕೇಳ್ಕೊತಿದ್ದೇನೆ ಬಂದಿದ್ದೀನಿ. ಎಸ್, ಇದಿಷ್ಟು ಚೇತನ್ ಅವರು ಹೇಳ್ತಕ್ಕಂಥ ಮಾತುಗಳು. ಮಹಿಳೆಯರೇ ಅನ್ಯಾಯ ಆದಾಗ ಧ್ವನಿ ಎತ್ತಿದ್ದೀವಿ, ಮಹಿಳೆಯರಿಗೆ ಪುರುಷರಿಂದ ದೌರ್ಜನ್ಯಗಳಾದಾಗ ನಾವೆಲ್ಲರೂ ಪ್ರಶ್ನೆ ಮಾಡಿದ್ದೀವಿ. ಅದೇ ರೀತಿ ಪುರುಷರಿಗೆ ಅನ್ಯಾಯ ಆದಾಗ, ಅದೇ ರೀತಿ ಓರ್ವ ಗಂಡಿಗೆ ಅನ್ಯಾಯ ಆದಾಗ್ಲೂ ಕೂಡ ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗತ್ತೆ, ನ್ಯಾಯ ಸಿಗಬೇಕಾಗತ್ತೆ. ಹೌದು, ಸಮಾಜದಲ್ಲಿ ಎಲ್ಲಾ ರೀತಿ ಆದವರು ಕೂಡ ಇರ್ತಾರೆ, ಬಟ್ ನ್ಯಾಯ ಅಂತಕ್ಕಂಥದ್ದು ಯಾರು ಅನ್ಯಾಯಕ್ಕೊಳಗಾಗಿರ್ತಾರೋ ಅವರ ಪರವಾಗಿರಬೇಕು, ಅವರಿಗೆ ಸಿಗಬೇಕು. ನಾವ್ ಹೇಳ್ತೀವ್ರಿ, ನಾವು ಟಿವಿಲಿ ನೋಡೋರು ಮಾತನಾಡೋರ್ಗೆ ಬಹಳ ಸುಲಭ ಅನ್ಭವಿಸಬಹುದು. ಹೌದು, 15 ದಿವಸ ಇದ್ರು ಹೋದ್ರು ಅಂತ ಅನ್ಬಹುದು. ಬಟ್ ಆದ್ರೆ 15 ದಿವಸ ಇದ್ದು ಹೋದ ಮೇಲೆ ಅವತ್ತಿಂದ ಇವತ್ತವರೆಗೂ ಒಂದೂವರೆ ವರ್ಷಗಳು ಕಳೆದು ಹೋಯ್ತು. ನಿರಂತರ ಮಾನಸಿಕ ಹಿಂಸೆ, ಪ್ರತಿ ದಿವಸ ಈ ಬಗ್ಗೆ ಯೋಚನೆ ಮಾಡಿರ್ತಕ್ಕಂಥ ಸಾಲ, ಮದುವೆ ಆಗೋಕ್ಕಿಂತ ಮುಂಚೆ ಕಟ್ಕೊಂಡ ಸಾಕಷ್ಟು ಕನಸುಗಳು, ಅವೆಲ್ಲವೂ ಕೂಡ ನುಚ್ಚಿ ನೂರಾಗಿ ಹೋಯ್ತಲ್ಲ. ಅವೆಲ್ಲಕ್ಕೂ ಕೂಡ ಒಂದು ಬೆಲೆ ತೆತ್ತಬೇಕಲ್ಲ ಯಾರೋ ಒಬ್ರು, ಅವೆಲ್ಲಕ್ಕೂ ಕೂಡ ಎಲ್ಲ ಒಂದು ಕಡೆ ನ್ಯಾಯ ಸಿಗಬೇಕಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಚೇತನ್ ನಮ್ಮ ವಾಹಿನಿಗೆ ಬಂದಿದ್ದಾರೆ. ಅವರ ಸಮಸ್ಯೆಗಳು, ಅವರ ಕಷ್ಟ ಏನಾಗಿದೆ ಎಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ. ನಾವು ಕೂಡ ಇದನ್ನ ಎಲಾಬರೇಟ್ ಮಾಡ್ತಾ ಇಲ್ಲ, ಬಹಳ ಸಿಂಪಲ್ ಆಗಿ ಹೇಳ್ತಾ ಇದೀವಿ. ಯಾಕೆಂದ್ರೆ ಅವರು ಕೂಡ ಅವರ ಹೆಣ್ಮಕ್ಳಿದ್ದಾಳೆ, ಅವರು ಕೂಡ ಹೆಣ್ಮಕ್ಳಿದ್ದಾರೆ. ಬಟ್ ಆದ್ರೆ ಒಬ್ಬರಿಗೆ ಅನ್ಯಾಯ ಆದಾಗ ಐ ಡೋಂಟ್ ನೋ ಯಾಕೆ ರುಚಿತಾ ಅವರು ಮನೆಗೆ ಹೋಗ್ತಾ ಇಲ್ಲ, ಅವ್ರ ಕಡೆಯಿಂದ ಏನಿದೆ. ಅಂಡ್ ನಾನಿಲ್ಲಿ ಹೇಳ್ತಕ್ಕಂಥದ್ದು ಅವ್ರಿಗೇನಾದ್ರೂ ಅನ್ಯಾಯ ಆಗಿದ್ದಾರೆ, ಚೇತನ್ ಕಡೆಯಿಂದ ಅನ್ಯಾಯ ಆಗಿದೆ, ಇಷ್ಟೊತ್ತಿಗೆ ಅವರು ಕೂಡ ಪ್ರಕರಣ ದಾಖಲು ಮಾಡ್ತಾ ಇದ್ರು. ಅವರು ಕೂಡ ಇಷ್ಟೊತ್ತಿಗೆ ಕೋರ್ಟ್ ನಲ್ಲಿ ಹೇಳ್ತಾ ಇದ್ರು. ಮೂರ್ ಕೌನ್ಸಿಲಿಂಗ್ ಆದಾಗ ಅವ್ರ ಕಡೆಯಿಂದ ಯಾವ್ದೇ ರೀತಿಯಾದಂತ ಕ್ಲೈಮ್ ಮಾಡ್ತಾ ಇಲ್ಲ ಅವರು. ಬಟ್ ಸ್ಟಿಲ್ ಅವ್ರ ಮನೆಗೆ ಹೋಗೋದಿಲ್ಲ ಅಂತಕ್ಕಂಥದ್ದು, ವ್ಯಾಲಿಡ್ ರೀಸನ್ ಕೊಡದಲ್ಲೇ ಇರ್ತಕ್ಕಂಥದ್ದು. ಅವರ ಒಡವೆ, ನೀವು ಗಂಡ ಬೇಡ ಅಂದ್ಮೇಲೆ ಅವ್ರು ಹಾಕಿರೋ ಒಡವೆಗಳು ಯಾಕಬೇಕು, ವಾಪಸ್ ಕೊಟ್ಬಿಡ್ಬಹುದಲ್ಲ. ಗಂಡ ಬೇಡ ನಾನು ಅವ್ರ ಮನೆಗೆ ಹೋಗಕ್ ರೆಡಿ ಇಲ್ಲ ಅನ್ನೋದಾದ್ರೆ ಯಾಕಬೇಕು, ಅವ್ರು ಕೊಟ್ಟಿರೋ ಒಡವೆ ಯಾಕಬೇಕು ನಿಮಗೆ? ಗಂಡನ ಮೇಲೆ ಇಲ್ದೇ ಇರ್ತಕ್ಕಂಥ ವ್ಯಾಮೋಹ ಒಡವೆ ಮೇಲೆ ಯಾಕೆ, ಅವರ ದುಡ್ಡಿನ ಮೇಲೆ ಯಾಕೆ? ವಾಪಸ್ ಕೊಡ್ಬೋದಾಗಿತ್ತಲ್ಲ ಅವತ್ತೇ ನೀವು. ಬೇಡಪ್ಪ, ನಂಗೆ ನಿನ್ ಸವಾಸನೂ ಬೇಡ, ನಿನ್ ಒಡವೆನೂ ಬೇಡ, ನೀವು ಖರ್ಚು ಮಾಡೋದು ಏನು ಬೇಡ, ನಂಗೆ ತಗೊಂಬಿಡಿ ಅಂತ ವಾಪಸ್ ಕೊಡ್ಬೋದಾಗಿತ್ತಲ್ಲ ಮೇಡಮ್. ಡೋಂಟ್ ನೋ, ರುಚಿತಾ ಏನಾದ್ರೂ ಈ ಸುದ್ದಿಯನ್ನ ನೋಡ್ತಾ ಇದ್ರೆ, ಇಫ್ ನಿಮ್ಮ ವರ್ಷನ್ ಇದ್ರೆ ಬೇಕಾದ್ರೆ ನೀವು ಕೂಡ ನಮ್ಮ ವಾಹಿನಿಗೆ ಬನ್ನಿ ಮಾತಾಡೋಣ, ಕರೆ ಮಾಡಿ ವಾಹಿನಿಗೆ ಬನ್ನಿ ಮಾತಾಡೋಣ. ನಿಮ್ಮ ವರ್ಷನ್ ಇದ್ದು ಇಲ್ಲ ನಂಗೆ ಚೇತನ್ ಜೊತೆ ಇರಕ್ಕೆ ಯಾಕೆ ಇಷ್ಟ ಇಲ್ಲ, ನಂತ ನಿಮ್ದೇನಾದ್ರು ವರ್ಷನ್ ಇದ್ರೆ ಬನ್ನಿ, ಖಂಡಿತವಾಗ್ಲು ನಿಮ್ ಜೊತೆನೂ ಮಾತಾಡ್ತೀನಿ. ಬಟ್ ಸ್ಟಿಲ್ ಯಾರೋ ಒಬ್ರಿಗೆ ಅನ್ಯಾಯ ಆದಾಗ ಸಂಬಂಧಪಟ್ಟ ಅಧಿಕಾರಿಗಳಾಗಿರಬಹುದು, ಪೊಲೀಸರಾಗಿರಬಹುದು, ಕೋರ್ಟಲ್ಲಿ ನಡೀತಾ ಇದೆ ನ್ಯಾಯಾಲಯ ಆಗಿರಬಹುದು, ಸಾಕ್ರಿ ದಿನನಿತ್ಯ ಕೋರ್ಟಿಗೆ ಅಲ್ದಾಡ್ಕೊಂಡು ಇದನ್ನೇ ಮಾಡಕ್ಕಾಗೋದಿಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಬದುಕಿರುತ್ತೆ. ಅದು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ದಿನ ಕೋರ್ಟಿಗೆ ಅಲಿಬೇಕು, ವ್ಯಾಪಾರ ಮಾಡಬೇಕು, ಮದುವೆ ಆಗಿ ಸುಂದರವಾದ ಬದುಕು ಕಟ್ಕೊಳ್ತೀನಿ ಅಂತ ಹೇಳಿ ಸಾಲ ಸೋಲ ಮಾಡಿ ಮದುವೆ ಆಗಿದ್ರಲ್ಲ, ಸಾಲ ತೀರಿಸ್ಬೇಕಾ? ಹೆಂಗೆ ಬದುಕನ್ನ ನಿರ್ವಹಣೆ ಮಾಡದಂಗೆ ಇದೇ ಯೋಚನೆಯಲ್ಲಿ ವರ್ಷಗಳೇ ಉರುಳು ಹೋಗಿದ್ದಾವೆ. ಇನ್ನೂ ಇದು ಮುಂದೆ ಉರುಳು ಹೋಗೋದು ಬೇಡ. ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ದೊರಕಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ನಮಗೆ. ಆ ವ್ಯವಸ್ಥೆಯಲ್ಲಿ ಆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಆಶಯದೊಂದಿಗೆ ನಾನು ಸೈನ್ ಔಟ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸದ್ಯದ ಕಡೆ ನಮ್ಮ ನಡೆ.